ಬಂದಂಥ ಹಿರಿಯ ನಾಯಕರು ಯಾವುದಕ್ಕೆ ಕುಗ್ಬೇಡಿ, ನೀವು ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆಗೆ ಸಮಾಜದವರು. ಇವತ್ತು ಅನ್ಯ ಸಮಾಜವನ್ನು ಕೂಡ ಇವತ್ತು ಗಣನೆಗೆ ತೊಗೊಂಡು ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡುವಂಥ ಕೈಕಾಲು ಬಿದ್ದಾದರೂ ನಾವು ನಿಮ್ಮ ಪರವಾಗಿ ನಾವು ಮುಂದಿನ ದಿನಮಾನದಲ್ಲಿ ಕೆಲಸವನ್ನು ಮಾಡ್ತೀವಿ. ನಾವೆಲ್ಲರೂ ಕೂಡ ಇದ್ದೀವಿ. ನೀವು 5 ವರ್ಷ ಎಲ್ಲರೂ ನಾವು ಪಟ್ಕೊತಾ ಇರೋದು 5 ವರ್ಷ ದುಡ್ದಿದ್ದೀರ. ನಿಮಗೆ ಇಡೀ ಇವತ್ತು ಸಮಾಜದವ್ರು ಅಷ್ಟೇ ಅಲ್ಲ, ಅನ್ಯ ಸಮಾಜದವರು ಕೂಡ ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನನಗೆ ಸಂಬಂಧನೇ ಇಲ್ಲ ಅಂಥ ಮಹಿಳೆಯರು ಫೋನ್ ಮಾಡಿ ರಾಜ್ಯಾದ್ಯಂತ ಇವತ್ತು ಮೈಸೂರು, ಮಂಡ್ಯ, ಇವತ್ತು ಚಿತ್ರದುರ್ಗ ಆಗಿರ್ಬೋದು, ಇವತ್ತು ಚಿಕ್ಕಮಗಳೂರು ಆಗಿರ್ಬೋದು, ಸಾಕಷ್ಟು ಕಡೆ ಮಂಗಳೂರು ಆಗಿರ್ಬೋದು, ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದ್ದಾವೆ. ನೀವು ಯಾವುದಕ್ಕೂ ಕೂಡ ಎದೆಗುಂದಬೇಡಿ, ನೀವು ಕೆಲಸ ಮಾಡಿರೋವಂಥದ್ದು ನಾವು ನೋಡಿದ್ದೀವಿ, ನಿಮಗೆ ಸಿಗಬೇಕಾಗಿತ್ತು ಟಿಕೆಟು ಅಂತೇಳಿ ಎಲ್ಲ ಕಡೆಯಿಂದ ಕೂಗಿ ಬರ್ತಾ ಇದೆ. ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂಥ 28ನೇ ತಾರೀಕು ಏನು ಸಭೆ ನಿರ್ಧಾರವನ್ನು ತಗೋತಾರೆ ಅದನ್ನು ನಾವು ನೋಡಬೇಕು. ಖಂಡಿತವಾಗ್ಲೂ ಕಣದಲ್ಲಿರೋದಂತೂ ಗ್ಯಾರಂಟಿ. ನಾನು ಇನ್ನು ಸರಿ ಮಾತಿಲ್ಲ. ನನ್ನ ಪತಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು, ಅವರನ್ನು ಹೊರಗಿಟ್ಟು ಚುನಾವಣೆ ಮಾಡುವಂಥ ಶಕ್ತಿ ನನಗಿದೆ. ನನ್ನ ಜಿಲ್ಲೆಯ ಜನರು ನನ್ನ ಜೊತೆಗಿದ್ದಾರೆ. ಇವತ್ತು ಅವರನ್ನು ನಾನು ಇದರಲ್ಲಿ ಹೇಳ್ತಾರಲ್ಲ, ಅವರ ಒಂದು ಇದಕ್ಕೆ ನಾನು ಏನೂ ಅಡ್ಡಿಪಡಿಸಲ್ಲ. ನನಗೆ ಸೂಕ್ತವಾದಂಥ ನ್ಯಾಯ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ. ಇಲ್ಲ ಅನ್ಯಾಯನೇ ಆಯಿತು ಅಂತಂದರೆ ಇಡೀ ನನ್ನ ಜಿಲ್ಲೆ ಜನ ನನ್ನ ಜೊತೆಗಿದ್ದಾರೆ. ನ್ಯಾಯ ಅಂದರೆ ಟಿಕೆಟೇ ಬೇಡ. ಹೌದು, ಇವತ್ತು ನನಗೆ ಅನ್ಯಾಯ ಹೌದು, ಇವತ್ತು ಟಿಕೆಟ್ ಕೊಡ್ತಾರೆ. ಮತ್ತೆ ಇನ್ನು ಕಾಲಾವಕಾಶ ಇದೆಯಲ್ಲ ರಿಫಾರ್ಮ್ ಕೊಡೋದಕ್ಕೆ, ಬದಲಾವಣೆ ಮಾಡಿ. ಇವತ್ತು ಮಾನ್ಯ ಚಿಮ್ಮನಕಟ್ಟಿಯವರು ಎಲೆಕ್ಷನ್ಗೆ ನಿಂತಾಗ ಹೆಸರು ಚೇಂಜ್ ಆಗಿತ್ತು. ದೇವರಾಜ್ ಪಾಟೀಲ್ ಅವರು ನಮ್ಮ ಜಿಲ್ಲೆಯಲ್ಲೇ ಹೆಸರು ನಮ್ಮ ಜಿಲ್ಲೆಯಲ್ಲೇ ಇವತ್ತು ಅನೌನ್ಸ್ ಆದಂಥ ಹೆಸರು ದೇವರಾಜ್ ಅವ್ರದ್ದು ಅನೌನ್ಸ್ ಆಗಿತ್ತು. ಅದಾದಮೇಲೆ ಮತ್ತೆ ಬದಲಾವಣೆ ಮಾಡಿ ಚಿಮ್ಮನಕಟ್ಟಿಯವ್ರಿಗೆ ಅವಕಾಶ ಮಾಡಿಕೊಟ್ರು. ನಮಗೂ ಕೂಡ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಅನೌನ್ಸ್ ಆಗಿದೆ, B.Pharm ಕೊಟ್ಟಿಲ್ವಲ್ಲ, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ವಲ್ಲ. ಜಿಲ್ಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಾ, ಅವಕಾಶ ಮಾಡಿಕೊಟ್ಟಿದ್ದೀರಾ. ಹೆಸರು ಅನೌನ್ಸ್ ಆದರೂ B.Pharm ಚೇಂಜ್ ಮಾಡಿಕೊಟ್ಟಿದ್ದೀರಾ. ನಮಗೂ ಕೂಡ ಮಾಡಿಕೊಡಿ. ಹೆಸರು ಅನೌನ್ಸ್ ಆಗಿದೆ, B.Pharm ಮಾಡಿಕೊಡಿ. ಮುಂದಿನ ನಿಟ್ಟಿನಲ್ಲಿ ಏನಾದರೂ ಒಂದು ಹುದ್ದೆ ಕೊಡ್ತೀವಿ ಅಂತ ಬಾರಿ ಸೋತಂತವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮತ್ತು ಬೇರೆ ಕಡೆ ನಮಗೂ ಕೂಡ ಈ ಸರಿ ಅವಕಾಶ ಮಾಡಿಕೊಡಿ. ನಾವು ಕೆಲವು ಬಾರಿ ಸೋತಿದ್ವಿ, ನಾವೇನು ತಪ್ಪು ಮಾಡಿದ್ದೀವಿ ಅಂತ ಎಲ್ಲರಿಗೂ ಕೊಟ್ಟು ನಮಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಅನ್ಯಾಯ? ಮಹಿಳೆ ಅಂತ ಅನ್ಯಾಯನಾ? ಇವತ್ತು ಮಹಿಳಾ ಪರವಾಗಿ ಮಹಿಳೆಯ ನ್ಯಾಯ ಅಂತಾರೆ, ಹಲವಾರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ನನಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತಂದರೆ ಎಲ್ಲಿಗೆ ಹೋಗ್ತೀವಿ? ಏನೋ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ, ನೋಡೋಣ.